18ರಿಂದ 25 ವರ್ಷ ಅಂದ್ರೆ ಪ್ರತಿಯೊಬ್ಬರ ಲೈಫ್ನಲ್ಲೂ ಅತ್ಯಂತ ಇಂಪಾರ್ಟೆಂಟ್ ಹಾಗೂ ಗೋಲ್ಡನ್ ಸ್ಟೇಜ್. ಹೈಯರ್ ಸ್ಟಡೀಸ್, ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಟೈಮ್, ಹೊಸ ಹೊಸ ಕನಸುಗಳನ್ನ ಅಚೀವ್ ಮಾಡುವಂತಹ ವಯಸ್ಸು. ಆದ್ರೆ ಇವತ್ತು ಈ ಏಜ್ ಗ್ರೂಪ್ನವರು ತಮ್ಮ ಸ್ಟಡೀಸ್ ಕಡೆ, ಕರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋ ಬದಲಿಗೆ ಲೈಫ್ ಲಾಂಗ್ ಕಾಡುವಂತಹ ಅನಾರೋಗ್ಯದ ಸುಳಿಗೆ ಸಿಲುಕುವಂತಹ ಪರಿಸ್ಥಿತಿ ಬಂದಿದೆ. ಅದು ಕೂಡ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ನೋದೇ ಅತಿ ದೊಡ್ಡ ದುರಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. 7,000ಕ್ಕೂ ಹೆಚ್ಚು ಕಾಲೇಜು ಯುವಕ ಯುವತಿಯರಲ್ಲಿ HIV ಸೋಂಕು ದೃಢಪಟ್ಟಿದೆ ಅನ್ನುವಂತಹ ಒಂದು ಆತಂಕಕಾರಿ ರಿಪೋರ್ಟ್ ಇತ್ತೀಚೆಗೆ ವರದಿಯಾಗಿತ್ತು. ಇದು ಎಷ್ಟು ಡೇಂಜರಸ್ ಗೊತ್ತಾ? ಅಜ್ಞಾನ, ಜಾಗೃತಿಯ ಕೊರತೆ ಇಡೀ ಜೀವನವನ್ನೇ ನಾಶ ಮಾಡ್ತಿದೆ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆಯ ಗತಿ ಏನು? ಇದೇ ಭಯದಿಂದ ಇವಾಗ ನಮ್ಮ ಕರ್ನಾಟಕ ಗವರ್ಮೆಂಟ್ ಹಾಗೂ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ತಕ್ಷಣ ಎಚ್ಚೆತ್ತುಕೊಂಡು ರಾಜ್ಯದ ಎಲ್ಲಾ ಇಂಜಿನಿಯರಿಂಗ್, ಡಿಗ್ರಿ, ಪ್ರೈವೇಟ್ ಮತ್ತು ಗವರ್ಮೆಂಟ್ ಕಾಲೇಜ್ಗಳಲ್ಲಿ ತುರ್ತಾಗಿ HIV ಟೆಸ್ಟಿಂಗ್ ಮಾಡ್ತಿದೆ ಮತ್ತು ಕೌನ್ಸಿಲಿಂಗ್ ಕ್ಯಾಂಪ್ ಮಾಡೋದನ್ನ ಮ್ಯಾಂಡೇಟರಿ ಮಾಡಿದೆ. ಕರ್ನಾಟಕ ಸ್ಟೇಟ್ಸ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ನಡೆಸಿರೋ ಸರ್ವೆ ಪ್ರಕಾರ HIV ಇರೋ ಜನರ ಸಂಖ್ಯೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದಲ್ಲಿ HIV ಇನ್ಫೆಕ್ಷನ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು 18ರಿಂದ 35 ವಯಸ್ಸಿನವರಲ್ಲಿ. ಇನ್ನು ಕಳೆದ ಕೆಲ ವರ್ಷಗಳ ಡೇಟಾವನ್ನ ನೋಡೋದಾದ್ರೆ 2023-24ರಲ್ಲಿ ಈ ಏಜ್ ಗ್ರೂಪ್ ನಲ್ಲಿ HIV ಪಾಸಿಟಿವ್ ಇದ್ದವರ ಸಂಖ್ಯೆ 44,500 ಇತ್ತು. ಈಗ ಅಂದ್ರೆ 2025-26ಕ್ಕೆ ಬರೋ ಹೊತ್ತಿಗೆ ಅದು 66,600ಕ್ಕೆ ಜಂಪ್ ಆಗಿದೆ. ಇದು ನಿಜವಾಗ್ಲೂ ಬಿಗ್ ಅಲಾರ್ಮಿಂಗ್ ಸೈನ್. ಅದಕ್ಕೆ ಸರ್ಕಾರ ಇಷ್ಟು ಫಾಸ್ಟ್ ಆಗಿ ಆಕ್ಷನ್ ತಗೊಂಡಿರೋದು. ಇನ್ನು ಡಿಗ್ರಿ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೇ HIV ಟೆಸ್ಟಿಂಗ್ ಮಾಡೋದಕ್ಕೆ ಸರ್ಕಾರ ಯಾಕೆ ಮುಂದಾಗಿದೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಜನ HIV ಜೊತೆ ಬದುಕ್ತಿದ್ದಾರೆ. ಆದ್ರೆ ಇವರಲ್ಲಿ ಕೇವಲ 2 ಲಕ್ಷ ಜನ ಮಾತ್ರ ಆಂಟಿ ರೆಟ್ರೋವೈರಲ್ ಥೆರಪಿ ಅಂದ್ರೆ ಆರ್ಟ್ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. HIV ವೈರಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಅತ್ಯಂತ ಎಫೆಕ್ಟಿವ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಅದು ಆಂಟಿ ರೆಟ್ರೋವೈರಲ್ ಥೆರಪಿ. ಒಂದ್ಸಲ ನಮ್ಮ ದೇಹದೊಳಗಡೆ ಈ HIV ಸೋಂಕು ಎಂಟರ್ ಆಯ್ತು ಅಂದ್ರೆ ಆ ವೈರಸ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಕಂಪ್ಲೀಟ್ ಆಗಿ ವೀಕ್ ಮಾಡ್ತಾ ಹೋಗುತ್ತೆ. ಆದ್ರೆ ಈ ಆರ್ಟ್ ಮೆಡಿಸಿನ್ಸ್ ದಿನ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಅದು ರಕ್ತದಲ್ಲಿರುವ ವೈರಸ್ ಪ್ರಮಾಣವನ್ನ ಗಣನೀಯ ಮಟ್ಟದಲ್ಲಿ ಕಡಿಮೆ ಮಾಡುತ್ತೆ. ದೇಹದ ರೋಗ ನಿರೋಧಕ ಶಕ್ತಿ ಮತ್ತೆ ಸ್ಟ್ರಾಂಗ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಟ್ ಟ್ರೀಟ್ಮೆಂಟ್ ನಿಂದ ವೈರಲ್ ಲೋಡ್ ತೀರಾ ಕಡಿಮೆ ಆದಾಗ ಈ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರಿಸ್ಕ್ ಕೂಡ ಬಹುತೇಕ 0 ಆಗುತ್ತೆ. ಅಂದ್ರೆ HIV ಪಾಸಿಟಿವ್ ಇದ್ರೂ ಕೂಡ ಪ್ರಾಪರ್ ಆಗಿ ಆರ್ಟ್ ಟ್ರೀಟ್ಮೆಂಟ್ ತಗೊಳ್ತಾ ಬಂದ್ರೆ ಈ ಕಾಯಿಲೆ ಹತೋಟಿಯಲ್ಲಿರುತ್ತೆ. ಹಾಗೆ ಅವರು ನಾರ್ಮಲ್ ಜನರಂತೆಯೇ ದೀರ್ಘಕಾಲ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡಬಹುದು. ಆದ್ರೆ ನಮ್ಮ ರಾಜ್ಯದಲ್ಲಿ ಇನ್ನೂ 54,000ಕ್ಕೂ ಹೆಚ್ಚು ಜನರಿಗೆ ತಮ್ಮ ದೇಹದಲ್ಲಿ HIV ಇರೋದೇ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಗವರ್ಮೆಂಟ್ ಯೂತ್ಸ್ಗೆ ಅರ್ಲಿ ಡಿಟೆಕ್ಷನ್ ಮತ್ತೆ ಆರ್ಟ್ ಟ್ರೀಟ್ಮೆಂಟ್ ಸಿಗಲಿ ಅನ್ನೋ ಉದ್ದೇಶದಿಂದ ಕಾಲೇಜುಗಳಲ್ಲಿ ಈ ಮಾಸ್ ಟೆಸ್ಟಿಂಗ್ ಕ್ಯಾಂಪ್ ಮಾಡ್ತಾ ಇದೆ. ಕೊನೆಯದಾಗಿ ಹೇಳೋದಾದ್ರೆ, ಇದೆಲ್ಲ ಒಂದು ದೊಡ್ಡ ಪ್ರೋಗ್ರಾಮ್ ನ ಭಾಗವಾಗಿದೆ. ಆ ಪ್ರೋಗ್ರಾಮ್ ಅನ್ನ ಮೊಬಿಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಅಥವಾ MAS ಕ್ಯಾಂಪೇನ್ ಅಂತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ನ 95-95-99 ಗೋಲ್ ರೀಚ್ ಆಗೋದು ಅಂದ್ರೆ ಎಲ್ಲರಿಗೂ ಅರ್ಲಿ ಡಿಟೆಕ್ಷನ್ ಮತ್ತೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗಲಿ ಅನ್ನೋದೇ ಈ MAS ಕ್ಯಾಂಪೇನ್ ನ ಮುಖ್ಯವಾದ ಉದ್ದೇಶವಾಗಿದೆ. 95-95-99 ಟಾರ್ಗೆಟ್ ಅಂದ್ರೆ ಮೊದಲನೇದಾಗಿ HIV ಇರುವಂತಹ 95% ಜನಕ್ಕೆ ತಮಗೆ ಇದೆ ಅಂತ ಗೊತ್ತಿರಬೇಕು. ಡಯಾಗ್ನೋಸ್ ಆದವರಿಗೆ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಮತ್ತು 99% HIV ಹರಡುವಿಕೆಯನ್ನ ಕಡಿಮೆ ಮಾಡಬೇಕು. ಈ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಮತ್ತೆ ಅರ್ಲಿ ಡಿಟೆಕ್ಟ್ ಮಾಡೋದಕ್ಕೆ ಕಾಲೇಜುಗಳಲ್ಲಿ ವಾಲಂಟರಿ ಟೆಸ್ಟಿಂಗ್ ಮಾಡಿಸಿಕೊಳ್ಳೋದು ತುಂಬಾ ಮುಖ್ಯ. ಬಟ್ HIV ಟೆಸ್ಟ್ ಮಾಡ್ತೀನಿ ಅಂದ್ರೆ ಯಾರು ಮಾಡಿಸ್ಕೋತಾರೆ? ಅದು ಎಲ್ಲರ ಮುಂದೆ ಮಾಡಿಸ್ಕೊಳ್ಳೋದು ಮುಜುಗರದ ಸಂಗತಿ ಅಲ್ವಾ? ಆದ್ರೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ಗವರ್ಮೆಂಟ್ ಯಾವುದೇ ವಿದ್ಯಾರ್ಥಿಗೂ ಫೋರ್ಸ್ ಮಾಡಿ ಟೆಸ್ಟ್ ಮಾಡ್ತಾ ಇಲ್ಲ. ಕೇವಲ ನಿಮ್ಮ ವಾಲಂಟರಿ ಕನ್ಸೆಂಟ್ ಅಂದ್ರೆ ನಿಮ್ಮ ಪೂರ್ಣವಾದಂತಹ ಸಮ್ಮತಿ ಇದ್ರೆ ಮಾತ್ರ ನಿಮ್ಮ ಪ್ರೈವಸಿಯನ್ನ 100% ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಜೊತೆಗೆ ಇನ್ನೊಂದು ಕೂಲ್ ಇನಿಷಿಯೇಟಿವ್ ತಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ನೇರವಾಗಿ ಟೆಸ್ಟ್ ಮಾಡಿಸಿಕೊಳ್ಳಲು ಭಯ ಅಥವಾ ಮುಜುಗರ ಆಗ್ತಿದೆ ಅಂದ್ರೆ ಅವರಿಗಾಗಿ ನೋ ಯೋರ್ HIV ಸ್ಟೇಟಸ್ ಅನ್ನುವಂತಹ QR ಕೋಡ್ ಆಧಾರಿತ HIV ಸೆಲ್ಫ್ ರಿಸ್ಕ್ ಅಸೆಸ್ಮೆಂಟ್ ಟೂಲ್ ಅನ್ನ ಲಾಂಚ್ ಮಾಡಲಾಗಿದೆ. ನೀವು ಜಸ್ಟ್ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ ನಲ್ಲೇ ಯಾರಿಗೂ ಗೊತ್ತಾಗದಂತೆ ನಿಮ್ಮ ರಿಸ್ಕ್ ಲೆವೆಲ್ ಚೆಕ್ ಮಾಡ್ಕೋಬಹುದು. ಡೋಂಟ್ ವರಿ, ನಿಮ್ಮ ವೈಯಕ್ತಿಕ ಮಾಹಿತಿ 100% ಸೀಕ್ರೆಟ್ ಆಗಿರುತ್ತೆ. ಅದಕ್ಕೆ ಯಾವುದೇ ಭಯ ಅಥವಾ ಹೆಸಿಟೇಷನ್ ಇಲ್ಲದೆ ನಿಮ್ಮ ಕಾಲೇಜ್ನಲ್ಲಿ ಈ ಕ್ಯಾಂಪ್ ಬಂದಾಗ ಪಾರ್ಟಿಸಿಪೇಟ್ ಮಾಡಿ. ಪ್ರಾಪರ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಯಾಕಂದ್ರೆ ಅವೇರ್ನೆಸ್ ಒಂದೇ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೆ ಸುಮನ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.